ಶಿಲ್ಘಟ್ಟ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಠಾಣೆಗಳ ದಲಿತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಸಭೆಯನ್ನ ಏರ್ಪಡಿಸಿದ್ವಿ. ಮಾನ್ಯ ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ಇವತ್ತು ಎಲ್ಲರ ಕುಂದುಕೊರತೆಗಳ ವಿಚಾರನ ಮಂಡನೆ ಮಾಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ದಲಿತ ಸಮುದಾಯದ ಮುಖಂಡರಿಗೆ ಮತ್ತು ಅಭಿಮಾನಿಗಳಿಗೆ ಅಭಿನಂದಿಸಿ ವೇದಿಕೆ ಬರತಕ್ಕಂತೆಲ್ಲ ನಮ್ಮ PS ಅವರಿಗೆ ಹಾಜರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ಅಭಿನಂದಿಸಿ ಈ ಒಂದು 2 ವಿಚಾರಗಳನ್ನ ನಾನು ಅವರೇನು ವಿಷಯಗಳನ್ನ ಮತ್ತು ಆಗಿರ್ತಕ್ಕಂಥ ನ್ಯಾಯ ಧರ್ಮದ ಬಗ್ಗೆ ಏನು ವಿಚಾರಗಳನ್ನು ಮಂಡಿದ್ದಾರೆ ಅದೆಲ್ಲ ನಾವು ಕೂಡ ನಮ್ಮ ವಿಚಾರಗಳನ್ನ ಬರ್ಕೊಂಡಿದ್ದೀವಿ. ಅದನ್ನ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೂಡ ನಾನು ಅದನ್ನ ಬರಿತೀವಿ. ಬರೆದು ಮುಂದಿನ ಒಂದು ದಲಿತ ಸಭೆಗೆ ನಾವು ಅದನ್ನ ತಮ್ಮ ಮುಂದೆ ಮಂಡಿಸ್ತೀನಿ. ಏನು ಇವತ್ತೆಲ್ಲ ನೀವು ಇವತ್ತು ಒಂದು ಸಭೆನ ಬಹಳ ಕೂಲಂಕುಷವಾಗಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಂದು ಯಾವುದೇ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗದೆ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಒಬ್ಬೊಬ್ರು ಯಾರು ಮಾತನಾಡಲಿಲ್ಲ, ಅದಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ. ಕ್ಷೇತ್ರದಲ್ಲಿ ಏನ್ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಆಗಿದೆ, ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಇವತ್ತಿಗೂ ನನಗೆ ಆ ಒಂದು ಶಬ್ದ ಹೊರಡು, ದೌರ್ಜನ್ಯದ ಶಬ್ದ ಹೊರಡು ನಾವು ಕೇಳುವಂತ ವ್ಯಕ್ತಿ ಅಲ್ಲ. ಹಿಂದೆ ಏನೋ ನಡೆದಿರ್ಬೋದನೋ ಅದು ಹಿಂದೆ ಮುಂದೆ ಹಾಕಬಾರ್ದು ಅಂತ ಹೇಳಿ ನಾವು ಕೂಡ ಸತತವಾಗಿ 8 ತಿಂಗಳಾಯ್ತು ನಾವು ಬಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಅಷ್ಟೇ, ಸಿಬ್ಬಂದಿಗಳಿಗೂ ಅಷ್ಟೇ, ಸಾರ್ವಜನಿಕರು, ದಲಿತ ಸಮುದಾಯದವರು, ಬಡವರು, ಮಧ್ಯಮ ವರ್ಗದವರು ಯಾರೇ ಬರಲಿ ಗೌರವಯುತವಾಗಿ ನಡ್ಕೋಬೇಕು ಅಂತೇಳಿ ನಾನು ಕೂಡ ಮೆಮೊ ಕೂಡ ಹಾಕಿದ್ದೀನಿ. ಪದೇ ಪದೇ ಮೆಮೊ ಕೂಡ ಹಾಕ್ತೀನಿ. ಅವ್ರ ನೋಟಿಸ್ ತಿಳುವಳಿಕೆ ನೀಡ್ತಾ ಇರ್ತೀನಿ, ಅರಿವಿಲ್ಲದೆ ಮಾತಾಡಬಾರದು ಅಂತ. ಅಕಸ್ಮಾತ್ ದೌರ್ಜನ್ಯ ಮಾಡಿ ಬಂದಂತ ವ್ಯಕ್ತಿಗಳಿಗೆ ಏನ್ ಕುಂಡ್ರಿಸಿ ಉಪಕಾರ ಮಾಡೋದೇನಿಲ್ಲ. ಗೊತ್ತಿಲ್ಲದೆ ಆಗಿರ್ಬೋದು, ಗೊತ್ತಿದ್ದ ಆದ್ರೆ ನಾವು ಜಾಗನ ಕುಂಡ್ರಿಸಿದೆಲ್ಲ ನಿಲ್ಸೇ ಮಾತಾಡಿಸ್ತೀವಿ ನಾವು. ಅದು ನಮ್ಮ ಕರ್ತವ್ಯ ಆಗಿರ್ತದೆ. ಅದರಿಂದ ನಾನು ಮೊದಲನೇದನಿಗೆ ದಲಿತ ಸಮುದಾಯಗಳಿರ್ಬೋದು, ಮಧ್ಯಮದವ್ರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಅನ್ಯಾಯ ಆಗೋದು ಬೇಡ. ನಾವಿರೋಂತ ಕರ್ತವ್ಯ ಇರುವವರೆಗೂ ಯಾರಿಗೂ ತೊಂದರೆ ಆಗಬಾರದು. ಶ್ರೀಸಾಮಾನ್ಯ ಜನರಿಗೆ, ಎಕ್ಸ್ಪೆಷಲಿ ಬಡವರು ಬರೋಂಥದ್ದೇ ಸ್ಟೇಷನ್ಗಳಿಗೆ. ಆ ಬಡವರು ಬಂದ ನಾವು ಕೂಡ ಸ್ಪಂದನೆ ಮಾಡಿದ್ರೆ ರೋಪ್ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಅವ್ನು ಏನಾಗ್ಬೋದು, ಮನಸ್ಸು ನೋವಾಗ್ಬಿಡ್ತದೆ. ಅದರಿಂದ ನಾನು ಇಲ್ಲೆಲ್ಲ ಬಂದು ಕೂತಿದ್ದ ಜನಗಳು ನಾನು ಯಾಕೆ ಕೇಳ್ತೀನಿ ಗೊತ್ತಾ? ಯಾಕೆ ಹೋಗಿಲ್ಲ ಒಳಗಡೆ ಸ್ಟೇಷನ್ಗೆ, ಯಾಕೆ ಹೋಗಿಲ್ಲ, ಯಾಕೆ ಕೂತಿದ್ದೀರಿ, ಇಷ್ಟೊತ್ತು ಯಾಕೋದು ಕರೆದು SHOಗಳ ಸೆಂಟ್ರಿನೆಲ್ಲ ಕರೆದು ಜರೂರಾಗಿ ಕೆಲಸ ಆಗ್ಬೇಕು ಅಂತೇಳಿ ನಾನು ಬಂದಾಗಿನಿಂದ ಅದೇ ನಂದು ಅಜೆಂಡಾ ಇದೆ. ಕಾಯಬಾರ್ದು. ಕಾಯಂತ ವ್ಯಕ್ತಿಯಲ್ಲಿ ಅವ್ರು 2 ನಿಮಿಷ ಅರ್ಧ ಗಂಟೆ ಇರ್ತದೆ. ಒಂದು ಪಾಸ್ಪೋರ್ಟ್ ಬರ್ತಾರೆ, ಒಂದು ಪಿಟಿಷನ್ ಎನ್ಕ್ವೈರಿ ಬರ್ತದೆ. ಎಷ್ಟೊತ್ತು ಪಿಟಿಷನ್ ಎನ್ಕ್ವೈರಿ ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡ್ಬೇಕು, ಇಲ್ಲ ನಾನ್ ಮಾಡ್ಬೇಕು, ಅದೊಂದು ಸ್ವಲ್ಪ ಲೇಟ್ ಆಗ್ಬೋದು. ಪಾಸ್ಪೋರ್ಟ್ ವಿಚಾರಕ್ಕೆ ಯಾರೇ ಬಂದ್ರು ಕೂತು 10 ನಿಮಿಷದಲ್ಲಿ ಮುಗಿಸಿ ಕಳಿಸ್ಬೇಕು. ಎಲ್ಲ ಆನ್ಲೈನ್ ಆಗಿರ್ತದೆ. ಎಲ್ಲ ನಮ್ಮದೇ ಜರೂರಾಗಿ ಆಗ್ತವೆ. ಬಟ್ ಸಿವಿಲ್ ವೇಜ್ಗಳು ಬಂದಾಗ ಸ್ವಲ್ಪ ಎಳಿತದೆ. ನಮ್ಗೆ ಬರ್ದೇ ಇದ್ರು ಕೂಡ ಧರ್ಮವಾಗಿ ಬಡವನ ಪರವಾಗಿ ಮಾತಾಡೋಕ್ಕೋಸ್ಕರ 1 ಅವರ್ 2 ಅವರ್ ಮಾತಾಡಿರ್ಬೋದು ಕೂತ್ಕೊಂಡು. ಅದನ್ನು ಸಮಸ್ಯೆ ಬೇಗ ಬಗೆಹರಕ್ಕಾಗಲ್ಲ, ಒಂದಿನದಲ್ಲಿ ಬಗೆಹರಿತದೆ. ಸುಮಾರು ಬಗೆನೂ ಹರಿಸಿದೀವಿ. ಅದರಿಂದ ಇವತ್ತು ಒಂದು ಸಭೆಗೆ ಇವೆಲ್ಲ ಏನು ಒಂದು ಒಳ್ಳೆ ಮಾತುಗಳನ್ನ, ಒಳ್ಳೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀವಿ. ಆ ವಿಚಾರಗಳೆಲ್ಲ ನಾವು ಕೂಡ ನಮ್ಮ ಮೇಲಧಿಕಾರಿಗಳು ತರ್ತೀವಿ. ನಮ್ಮ ಕಾಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಗಮನಕ್ಕೆ ತಂದು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು 1-2 ವಿಚಾರ ಹೇಳಲೇಬೇಕಾಗುತ್ತೆ. ತಾವೆಲ್ಲ ವಿಚಾರಗಳನ್ನು ಮಂಡಿಸ್ತೀರಿ, ತನ್ನ ವಿಚಾರಗಳನ್ನು ತಿಳಿಸ್ತೀರಿ. ಯಾಕೆ ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ನಡೀತಾ ಇದೆ, ಯಾಕೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ಗಳಾಗ್ತಾ ಇದ್ದಾವೆ, ಯಾಕೆ ಕೆಳವರ್ಗ ಮೇಲ್ವರ್ಗ ಅಂತಲ್ಲ, ಮನುಷ್ಯನಿಗೆ ನಾಲೆಡ್ಜ್ ಇದ್ರು ಕೂಡ ತನ್ನ ಊರುಗಳಲ್ಲಿ ಏನು ದಿಬ್ಬುರಳ್ಳಿ ಇರ್ಬೋದು, ನಮ್ಮ ಗ್ರಾಮಾಂತರ ಠಾಣೆ ಇರ್ಬೋದು, ನಗರದಲ್ಲಿ ಇರ್ಬೋದು, ನಾವಿಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ. ಊರೂರ್ಗೆ ಹೋಗಿ ಗಮನ ಮಾಡ್ತಾ ಇದೀವಿ. ಕಾಲೋನಿಗಳಿಗೂ ಹೋಗಿ ದಲಿತ ನಮ್ಮ ಕಾಲೋನಿಗಳಿಗೂ ಹೋಗಿ ಅವೇರ್ನೆಸ್ ಮಾಡ್ತಾ ಇದೀವಿ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಯಾಕೆ ಇದು ತಪ್ಪಾಗ್ತಾ ಇದೆ, ಯಾಕೆ ಅವ್ರನ್ನ ಈ ತರ ಮಾಡಬಾರ್ದು, ಈ ತರ ನಡ್ಕೊಂಡು ಹೋಗಕ್ಕೆ ಆಗ್ಬಾರ್ದು ಅಂತ ತಾವುಗಳು ಕೂಡ ಯಾರು ಇದನ್ನ ಗಮನಕ್ಕೆ ತಗೊಂತ ಇಲ್ಲ. ನಾನು ಎಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬಹಳ ನೋವಾಗ್ತದೆ. ಇಷ್ಟು ಕೇಸ್ಗಳಾಗ್ತಾ ಇದಾವೆ ಅಂದ್ರೆ ಎಲ್ಲ ಬಡವರ ಮೇಲೆ ಆಗ್ತಾ ಇದೆ. ಬೇಕಾಗಿ ಮಾಡಿರ್ತಾರ, ಬೇಕಾಗಿ ಮಾಡಲ್ಲ. ಯಾಕೆ ಎಲ್ಲಿಂದ ಬರುವಂತ 16 ವರ್ಷ 18 ವರ್ಷದ ಒಳಗಡೆ ಇರುವಂತ ಮಕ್ಕಳ ಮೇಲೆ ನಡೀತಕ್ಕಂಥ ನನ್ನ ಹತ್ರ ಕೇಸ್ ಲಿಸ್ಟ್ ಇದೆ. ಬನ್ನಿ, ನಾವು ವೈಯಕ್ತಿಕವಾಗಿ ಯಾರದೇನು ನಾವು ತಗೊಳ್ಳೋದೇನಿಲ್ಲ.
ಏನೋ ನಮ್ಮಿಂದ ನಾನು ಆಗಿದ್ರೆ ನಾವು ಅದಕ್ಕೆ ನಾವು ತಲೆ ಬಾಗ್ತೀವಿ, ಕಾನೂನು ತಲೆ ಬಾಗ್ತೀವಿ. ಯಾಕೆ ಇದು ಮಾಡ್ತಾ ಇಲ್ಲ? ಬರೀ ನಾವು ನೋಡಿ ಇವೆಲ್ಲ ಇದ್ದೀರಿ, ಒಳ್ಳೆ ನಾಲೆಡ್ಜ್ ಇದ್ದೀರಿ, ಯಾಕೆ ಊರುಗಳೆಲ್ಲ ಇದ್ರನ್ನ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇಲ್ಲ? ನಾನೇ ಹೋಗಿ ಮಾಡ್ತಾ ಇದ್ದೀನಿ. ಈಗ ಬರೋದೇ ಅವು ಇಲ್ಲ, SC ST ಬರ್ತದೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಬರ್ತವೆ ಹೆಚ್ಚಾಗಿ. ಎಲ್ಲ ಯಾಕೆ ಅರಿವು ಆಗ್ತಾ ಇಲ್ಲ? ಎಷ್ಟು ಕೇಸ್ಗಳು ಆಗ್ತಾ ಇದೆ? ಈ ತಿಂಗಳಲ್ಲಿ 18 ಬಂದು ನಿಂತೈತೆ. ನಾವು ಎಷ್ಟು ಕೇಸುಗಳು ಅವಾಯ್ಡ್ ಮಾಡ್ತಾ ಇದೀವಿ ಅಂತ ಅವಾಯ್ಡೇ ಮಾಡ್ತಾ ಇಲ್ಲ. ಪ್ರೋಗ್ರಾಮ್ ಪೂರ್ತಿ ಪ್ರತಿಯೊಂದು ಬೀಟ್ ಕಾನ್ಸ್ಟೇಬಲ್ ಹೇಳಿ ಮಾಡ್ತಾ ಇದೀವಿ. ಸ್ಕೂಲ್ಗಳ ಮಕ್ಕಳು ಹೋಗಿ ಮಾಡ್ತಾ ಇರ್ತೀವಿ, ಕಾಲೋನಿಗಳಲ್ಲಿ ಕೆರೆಗಳೆಲ್ಲ ಹೋಗಿ ಮಾಡ್ತಾ ಇದೀವಿ. ಆದ್ರೂ ಆಗ್ತಾ ಇದೆಲ್ಲ. ಇದನ್ನ ಏನ್ ಮಾಡ್ಬೇಕು ಅಂತೇಳಿ ತಾವು ಕೂಡ ಇದರಲ್ಲಿ ಚರ್ಚೆ ಮಾಡಿ, ಎಲ್ಲಾರು ಒಂದು ಸಂಘಟನೆ ಇದ್ದಾಗ ಚರ್ಚೆ ಮಾಡಿ ದಯವಿಟ್ಟು ಅವ್ರಿಗೆ ಯಾರು ತಿಳುವಳಿಕೆ ನಿಮ್ಮಿಂದಾನು ಹೋಗ್ಲಿ ತಿಳುವಳಿಕೆ. ನಾವೇ ಬಂದ್ ಮಾಡುವಂತದ್ದಲ್ಲ. ಏನ್ ವೆಂಕಟೇಶ್ವರ್ ಹೇಳೋದು, ಯಾವ್ಯಾವ ಸಂಘಟನೆಗಳಿದ್ದೀರಿ, ಯಾವ್ಯಾವ ಇದ್ದೀರಿ, ಊರುಗಳ ಒಂದಿನ ಹೋಗಿ ಇಷ್ಟು ವಯಸ್ಸು ಮದುವೆ ಮಾಡಿದ್ರೆ ಹಿಂಗ ಆಗ್ತದೆ, ಕಾನೂನು ಆಗ್ತದೆ, ತೊಂದರೆ ಆಗ್ತದೆ, ಮಾಡಬೇಡಿ ಅಂತ ಹೇಳಿ ದಯವಿಟ್ಟು ಇದೊಂದು ನನಗೆ ಸಹಕಾರ ಮಾಡಿ. ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನೆ. ಈ ಕೇಸ್ಗಳು ಹಾಕೊಂಡು ನಾವು ಕೋರ್ಟು ಕಚೇರಿಯಲ್ಲಿ ಎಳೆಯಕ ತಪ್ತದ ನಾವು ಇಲ್ಲ, ನಾವು ಬರ್ತಾ ಇರ್ಬೇಕಾಗ್ತದ. ಏನು ಯಾಕೆ ಮಾತಾಡಿ ನೊಂದಾಗಿದೆ ರೀ. 14 ವರ್ಷದ ಮಗು ಮೇಲೆ H1N1 ಇರುವಂತ ವ್ಯಕ್ತಿ, ನೊಂದಂತ ವ್ಯಕ್ತಿ, HIV ಇರುವಂತ ವ್ಯಕ್ತಿ, ಆ ಮಗು ಏನಾಗ್ಬೋದು ಗೋಣಿ ಮರದಳ್ಳಿಯಲ್ಲಿ. ಬಟ್ ನಾನು ಹೆಸರು ಹೇಳಕ್ ಹೋಗೋದಿಲ್ಲ. ಬ್ರಾಹ್ಮಣರಳ್ಳಿಯಲ್ಲಿ ಮಗುಗೆ ಕಿಡ್ನಿ ಹೋಗಿದೆ, ಅವ್ರಿಗೆ ಅರಿವಿಲ್ಲೋ, ಹೊಟ್ಟೆ ನೋವು ಬಂದಾಗ ಹಾಸ್ಪಿಟಲ್ ಬಂದಾಗ ಗೊತ್ತಾಗಿದೆ. ಇದಾಗ್ಬಾರ್ದ್ರಿ. ಇದನ್ನೆಲ್ಲ ಯೋಚನೆ ಮಾಡೋಣ. ಜಮೀನು ಜಟ್ರೆ ಆರೋಗ್ಯ ಚೆನ್ನಾಗಿದ್ರೆ ಜಮೀನು ಆಸ್ತಿ ಎಲ್ಲ ಬರೋದು. ಎಲ್ರು ಬೇಕು, ಜಾಸ್ತಿ ಆಸ್ತಿ ಬೇಕು, ಇರೋರು ಫಸ್ಟ್ ಶಿಕ್ಷಣ ಆಗ್ಬೇಕು. ಎಜುಕೇಶನ್ ಇದ್ರೆ ಅದೇ ಆಸ್ತಿ ನಮಗೆ. ನಮ್ಮ ಮಕ್ಳಿಗೆಲ್ಲ ಎಜುಕೇಶನ್ ಕೊಟ್ಟಿರೋ ನಮ್ಗೆ ಆಸ್ತಿ ಅದೇ. ಎಜುಕೇಶನ್ ಮಾಡ್ತಿರಿದ್ರೆ ಇನ್ನೇನು ಆಸ್ತಿ ಸಿಗುತ್ತೆ ನಮ್ಗೆ. ಅದಾದ್ರ ಜೊತೆಗೆ ಈಗ ನಾವೇ ಮಾತಾಡ್ಕೊಂತೀವಿ ಈ ವಿಚಾರನ. ಯಾವ ಸಂಘಟನೆಗಳಿದೆ ಸರ್, ನಾವ್ ಇಂಥ ಒಂದು ಆಯೋಜನೆ ಮಾಡಿದ್ವಿ, ಇಂಥದ್ದಕ್ಕೆ ಬನ್ನಿ ಸರ್, ಇವರಾಗ ಮಾತಾಡ್ಬೇಕು, ಸಬ್ ಇನ್ಸ್ಪೆಕ್ಟರ್ ನೀವೆಲ್ಲ ಬನ್ನಿ ಸರ್, ಅದ್ರ ಕರೀರಿ, ಬಂದೊಂದು ದೊಡ್ಡ ಪ್ರೋಗ್ರಾಮೇ ಮಾಡೋಣ. ಇದು ನನ್ನ ಮೊದಲೇ ಬಹಳ ಕಷ್ಟ, ಬೇಜಾರು ಅನಿಸ್ತದೆ. ಕಷ್ಟ ಅನ್ನೋದಕ್ಕಿಂತ ಮಕ್ಕಳ ಮೇಲೆ ಏನು ತಿಳಿದಂತ ದೇವ್ರಗಳ ಮೇಲೆ, ದೇವ್ರಿಗೆ ಸಮಾನ ಮಕ್ಕಳು, ಅವ್ರ ಮೇಲೆ ಇವತ್ತು ಇಷ್ಟು ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಇದು ದೌರ್ಜನ್ಯ. ಯಾವ ದಲಿತ ಸಮುದಾಯದ ಮೇಲೆ ನಮ್ಮ ತಾಲೂಕಾಗ ದೌರ್ಜನ್ಯ ಮಾಡಿದ್ರೆ ಬಿಟ್ಬಿಡ್ತದ ಪೊಲೀಸ್ ಇಲಾಖೆ? ಸುಮ್ಮನೆ ಇರ್ತದೇನ್ರಿ? ಅದಾಗದ್ ಸಾಧ್ಯ ಇಲ್ಲ. ಅದ್ ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಕೃಷ್ಣಪ್ಪನವ್ರು ಯಾರೋ ಇದ್ರಲ್ಲಿ ಎಲ್ಲ ಹೊರಟ್ಬಿಟ್ರು, ಬಡವನಹಳ್ಳಿಯವರು. ಅದನ್ನ ತಲೆನೇ ಕೆಡ್ಸ್ಕೊಬೇಡಿ ಅಂತ ಹೇಳೋರು. ಯಾರು ರೌಡಿಗಳು ಇಲ್ಲ ಇಲ್ಲಿ. ರೌಡಿ ಇರ್ಬೇಕಾದ್ರೆ ನಾಳೆ ಪೊಲೀಸ್ ಇಲಾಖೆ, ರೌಡಿಗಳಿಂದ ಮತ್ತೆ ಪಾಠ ಕಲಿಬೇಕಾ ನಾವು? ರೌಡಿಗೆ ನಾವು ಪಾಠ ಕಲಿಸೋದು, ರೌಡಿ ಶೀಟರ್ ಮಾಡೋದು ಪೊಲೀಸ್ ಇಲಾಖೆ, ಸಬ್ ಇನ್ಸ್ಪೆಕ್ಟರ್ ಮಾಡೋದು. ಅವನ್ ದಮ್ಮು ನಾವು ತಾಕತ್ ತೋರಿಸೋದು ರೌಡಿಗಳಿಗೆ. ಐ ಆಮ್ ಡೋಂಟ್ ಕೇರ್. ಅವ್ರಿಗೆಲ್ಲ ಆರಾಮಾಗಿರ್ಬೇಕು, ಸುಭಿಕ್ಷವಾಗಿರ್ಬೇಕಂದ್ರೆ ಸಾರ್ವಜನಿಕರ ಹತ್ರ ನಾವು ಒಡನಾಟ ಇರಬೇಕು. ಸಮಾಜವಾಗಿ ಬದುಕಬೇಕಾದ್ರೆ ಪೊಲೀಸ್ನವರು, ಸಬ್ ಇನ್ಸ್ಪೆಕ್ಟ್ರು, ಸಾರ್ವಜನಿಕರು ಬಂದಾಗ ಗೌರವ ತಕ್ಕ ನೋಡ್ರೆ ನಮ್ಗೆ ಗೌರವ ಕೊಡ್ತಾರೆ. ನಾವೇನು ಗೌರವ ಕೊಡಲ್ಲ ಅಂದ್ರೆ ಮುಗೀತು, ಅವನೇನ್ ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡಿಸ್ತಾರೆ, ಬೇರೆ ತರ ಹೋಗ್ತಾರೆ. ಅದೆಲ್ಲ ಆಗಕ್ ಅವಕಾಶ ಇಲ್ಲ. ನಮ್ಮ ಸರ್ಕಾರದಲ್ಲಿ ಚೆನ್ನಾಗಿದೆ, ಸಿಬ್ಬಂದಿಗಳಿದ್ದಾರೆ. ನೀವೇ ಹೋಗಿ, ನಾವಿಲ್ದಿದ್ರು ಬನ್ನಿ, ಕೆಲಸ ಮಾಡಿಸ್ಕೊಂಡು ಹೋಗಿ. ಯಾರು ಬಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡ್ಬಿಟ್ರು ಅಂತ ಎಲ್ಲ ಹೋಗಿರ್ತಾರೆ. ಅವ್ರು ಒಂದೇ ಸಮಯ 24 ಗಂಟೆ ಡ್ಯೂಟಿ ಮಾಡ್ಬೇಕಾದಾಗ ಮನಸ್ಸು ಎಲ್ಲೋ ಒಂದ್ ಕಡೆ ಸ್ನಾನ ಮಾಡ್ಬೇಕು, ಎಲ್ಲ ಇರ್ತದೆ. ಅದೆಲ್ಲ ಹೆಚ್ಚಾಗಿ ವೈಯಕ್ತಿಕ ತಗೊಳ್ಳೋದು ಅವಶ್ಯಕತೆ ಇಲ್ಲ. ವೈಯಕ್ತಿಕ ವಿಚಾರಗಳು ಯಾವುದಿಲ್ಲ. ಏನ್ ಇವತ್ತು ನೀವು ಇಲ್ಲ ಇಷ್ಟು ಬಂದು ನಮಗೆ ನಮ್ಮ ಒಂದು ಕರೆಗೆ ಬಂದಾಗ ಎಲ್ಲರೂ ನೀವು ದಲಿತ ಸಮುದಾಯದವ್ರು ಬಂದು ನಮ್ಗೆ ಒಂದು ಒಳ್ಳೆ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ನಮಗೆ